ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ತಾಯಿ ಅಂದು ಕೂಡಲೇ ಒಂದು ರೀತಿ ನಮ್ಮ ಭಾವಕೋಶ ಅಲುಗುತ್ತೆ, ಸ್ಪಂದಿಸುತ್ತೆ, ಎಲ್ಲಿಲ್ಲದ ಆನಂದವನ್ನು ವ್ಯಕ್ತಪಡಿಸುತ್ತೆ. ತಾಯಿಗಿಂತ ಮಿಗಿಲಾದ ಜೀವ ಮತ್ತೊಂದಿಲ್ಲ. ಅದು ಜಗತ್ತಾಗಿರಬಹುದು, ಮನುಷ್ಯನ ಜಗತ್ತಾಗಿರಬಹುದು. ತಾಯಿಯನ್ನು ಮೀರಿಸುವಂಥ ಅನುಬಂಧ ಮತ್ತೊಂದಿಲ್ಲ. ತಾಯಿಯ ತ್ಯಾಗಕ್ಕೂ ಸಹ ಕೊನೆ ಇಲ್ಲ. ಇಂತಹ ತಾಯಿ ನಮ್ಮ ಕೃತಿಗಳಲ್ಲಿ, ನಮ್ಮ ಸಾಹಿತಿಗಳ ಕೃತಿಗಳಲ್ಲಿ ಹೇಗೆ ಬಂದಿದೆ, ಹೇಗೆ ಚಿತ್ರಿತವಾಗಿದೆ. ಅದರಲ್ಲೂ ಭೈರಪ್ಪನವರ ಕಾದಂಬರಿಗಳಲ್ಲಿ ತಾಯಿಯ ಪಾತ್ರ ಹೇಗೆ ಬಂದಿದೆ ಅನ್ನೋ ಒಂದು ಕುತೂಹಲ ನಮ್ಮ ಮನಸ್ಸಲ್ಲಿ ಬರುತ್ತೆ. ಭೈರಪ್ಪನವರ ಕೃತಿಗಳಲ್ಲಿ ತಾಯ್ತನದ ತೆರೆಗಳು ಎಲ್.ವಿ. ಶಾಂತಕುಮಾರಿ ಅವರು ಬರೆದಂಥ ಪುಸ್ತಕ ಈಗಷ್ಟೇ ಮಾರುಕಟ್ಟೆಗೆ ಬಂದಿದೆ. 1955ರಲ್ಲಿ ಗತಜನ್ಮ ಅನ್ನೋ ಒಂದು ಕಥೆನ ಬರೀತಾರೆ ಭೈರಪ್ಪನವರು. ಇದು ಒಂದು ಬ್ರಾಹ್ಮಣ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಕಥೆ. ಆ ಕಥೆ ಏನು ಅಂದರೆ, ಋತುಮತಿ ಆಗೋದಕ್ಕೆ ಮೊದಲೇ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬೇಕು. ಹಾಗೆ ಮಾಡೋಕ್ಕೆ ಆಗಲಿಲ್ಲ ಅಂದರೆ ಆ ಹೆಣ್ಣು ಮಗುವನ್ನು ತಂದೆಯಾದವನೇ ಕಾಡಿಗೆ, ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಕಾಡಿಗೆ ಕರ್ಕೊಂಡು ಹೋಗಿ ಕಾಡಿನ ಮಧ್ಯೆ ಬಿಟ್ಟು ಬರಬೇಕು ಅನ್ನೋ ಒಂದು ಪದ್ಧತಿ ಇತ್ತಂತೆ. ಆ ಪದ್ಧತಿಯ ಅನ್ವಯ ತಂದೆ ಈ ಮಗಳನ್ನು ಕಾಡಲ್ಲಿ ಬಿಟ್ಟು ಬರ್ತಾನೆ. ಗೌರಿ ಅನ್ನೋ ಎಳೆ ಹುಡುಗಿ. ಆದರೆ ಅಲ್ಲಿ ಆ ಗೌರಿಯನ್ನು ನೋಡುವಂಥ ಬಂಜಾರ ಸಮುದಾಯದ ಒಬ್ಬ ವ್ಯಕ್ತಿ ಆ ಮಗುವನ್ನು ಕರ್ಕೊಂಡು ಹೋಗ್ತಾನೆ. ಆ ಗೌರಿ ಲೂಚಿ ಅಂತ ಬದಲಾವಣೆಯಾಗ್ತಾಳೆ. ನಂತರ ಆಕೆ ತಾಯಿಯಾದಾಗ ಏನಾಗುತ್ತೆ, ಹೀಗೆ ಕಥೆಗಳು ಬೆಳೀತಾ ಹೋಗುತ್ತೆ. ಭೈರಪ್ಪನವರ ಕಾದಂಬರಿಗಳಲ್ಲಿ ತಾಯಿಯ ಪಾತ್ರ ಅಲ್ಲಲ್ಲಿ ಕಂಡು ಬಂದ್ರೂ ಸಹ ಅದು ಸಮೃದ್ಧ ತಾಯಿಯ ಚಿತ್ರಣವನ್ನು ಕೊಡೋದಕ್ಕೆ ಸ್ವಲ್ಪ ವಿಫಲವಾಗುತ್ತೇನೋ ಅಂತ ಅನಿಸುತ್ತೆ. ಅದಕ್ಕೆ ಕಾರಣವನ್ನು ಶಾಂತಕುಮಾರಿ ಹೀಗೆ ಊಹಿಸ್ತಾರೆ. ಭೈರಪ್ಪನವರು ತಮ್ಮ ಆತ್ಮಕಥೆ ಭಿತ್ತಿಯಲ್ಲಿನ ಅವರ ಬಾಲ್ಯ ತಾಯಿಯರ ಮರಣಗಳನ್ನು ಧುತ್ತೆಂದು ನಮ್ಮ ಕಣ್ಮುಂದೆ ತಂದು ನಿಲ್ಲಿಸುತ್ತದೆ. ತನ್ನ ಪರಿಸರ ಅನುಭವಗಳ ಗಡಿಗಳನ್ನು ಬಿತ್ತರಿಸಿ ವಿಸ್ತರಿಸಿ ಎಷ್ಟೇ ಎತ್ತರಕ್ಕೆ ಬೆಳೆದರೂ ತನ್ನ ತೀವ್ರತರವಾದ ಅನುಭವಗಳಿಂದ ಬಿಡಿಸಿಕೊಳ್ಳುವುದು ಸಂಪೂರ್ಣವಾಗಿ ಸಾಧ್ಯವಾಗುವುದಿಲ್ಲವೇನೋ ಎಂಬ ಆಲೋಚನೆ ನಮ್ಮ ಮನಸ್ಸಲ್ಲಿ ಸುಳಿಯುತ್ತದೆ. ಬಾಲ್ಯದಲ್ಲೇ ತಾಯಿಯನ್ನು ಕಳ್ಕೊಂಡಿದ್ದರಿಂದ ತಾಯಿಯ ಸಮಗ್ರ ಚಿತ್ರಣವನ್ನು, ಆಕೆಯ ಪ್ರೀತಿಯನ್ನು ಸಂಪೂರ್ಣವಾಗಿ ಆಸ್ವಾದಿಸೋದಕ್ಕೆ ಭೈರಪ್ಪನವರಿಗೆ ಅವಕಾಶ ಸಿಗದೇ ಇರೋ ಕಾರಣ ತಾಯಿಯ ಪಾತ್ರಗಳು ಅಷ್ಟು ಸಮರ್ಥವಾಗಿ ಮೂಡಿ ಬರಲಿಲ್ಲವೇನೋ ಅವರ ಕಾದಂಬರಿಗಳಲ್ಲಿ ಅಂತ ಅನಿಸುತ್ತೆ. ಆದರೂ ಅವರ ಕಾದಂಬರಿಗಳಲ್ಲಿ ಬರುವಂಥ ಸ್ತ್ರೀ ಪಾತ್ರಗಳು, ತಾಯಿಯ ಪಾತ್ರಗಳು ಗಮನೀಯ. ಉದ್ಯೋಗ ನಿರತ ತಾಯಿಯರ ಸಮಸ್ಯೆ, ಓರ್ವ ತಾಯಿ ಎದುರಿಸಬಹುದಾದ ಸಂಘರ್ಷಗಳು ಸ್ವಲ್ಪ ಕಡಿಮೆ. ಆದರೂ ವಂಶವೃಕ್ಷದಲ್ಲಿ ಕಾತ್ಯಾಯಿನಿ, ನೆಲೆಯಲ್ಲಿ ಕಂಡುಬರುವಂಥ ಪಾರ್ವತಿ, ತಂತುವಿನಲ್ಲಿ ಕಂಡುಬರುವಂಥ ತಲ್ವಾರ್ ಪತ್ನಿ ಸಂತೋಷಿ ದೇವಿ, ಕವಲುನಲ್ಲಿ ಕಂಡುಬರುವಂಥ ಇಳ, ಯಾನ ಅಂತರಿಕ್ಷ ನೌಕೆಯಲ್ಲಿ ಪಯಣಿಸುತ್ತಾ ಹೋಗುವ ಉತ್ತರೆ, ಅಂಚುವಿನಲ್ಲಿ ಕಂಡುಬರುವಂಥ ಅಮೃತ, ಹೀಗೆ ಕೆಲವು ಪಾತ್ರಗಳಲ್ಲಿ ತಾಯ್ತನದ ಕೆಲವು ತುಮುಲಗಳನ್ನು, ದ್ವಂದ್ವಗಳನ್ನು, ಚಿತ್ರಗಳನ್ನು ನೋಡಬಹುದು. ಹಾಗಾಗಿ ಯಾರು ಭೈರಪ್ಪನವರ ಅಷ್ಟೂ ಕಾದಂಬರಿಗಳನ್ನು ಓದಿದ್ದಾರೋ ಅವರು ಒಮ್ಮೆ ಈ ಒಂದು ಪುಸ್ತಕವನ್ನು ಓದಿದ್ರೆ ಮತ್ತೆ ಭೈರಪ್ಪನವರ ಅಷ್ಟೂ ಕೃತಿಗಳನ್ನು ಓದಬೇಕು, ತಾಯಿಯ ಪಾತ್ರವನ್ನು ಹೊಸ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು ಅನ್ನೋ ಭಾವ ನಮ್ಮ ಮನಸ್ಸಲ್ಲಿ ಮೂಡಿದ್ರೆ ಆಶ್ಚರ್ಯ ಇಲ್ಲ. ಎಲ್.ವಿ. ಶಾಂತಕುಮಾರಿ ಅವರನ್ನು ಅಭಿನಂದಿಸ್ತಾ ಇಂದಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ನಳಿನಾ SP ಅಂತೇಳಿ. ನಾನು ಬೆಂಗಳೂರು ಕೆಂಗೇರಿ ಉಪನಗರದಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ಹಾಡು ಕೇಳೋದು. ನಳಿನಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀನಿವಾಸ್ ಏಳಿಗೆರ್ ಅಂತ ಹೇಳಿ.
ನಾನು ಕೇಂದ್ರೀಯ ಆಯುರ್ವೇದ ಸಂಶೋಧನಾ ಸಂಸ್ಥೆಯಲ್ಲಿ ನರ್ಸಿಂಗ್ ಅಧಿಕಾರಿಗೆ ಕಾರ್ಯನಿರ್ವಹಿಸುತ್ತಿದ್ದೇನೆ. ನನ್ನ ಹವ್ಯಾಸಗಳು ಪುಸ್ತಕ ಓದೋದು ಮತ್ತು ಪ್ರವಾಸ ಮಾಡುವುದು. ಶ್ರೀನಿವಾಸ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪೂಜಾ. ಬೆಂಗಳೂರಿನ ಚಿಕ್ಕಲ್ಸಂದ್ರದಿಂದ ಬಂದಿದ್ದೇನೆ. ನಾನು ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ನನ್ನ ಹವ್ಯಾಸಗಳು ಹಾಡು ಕೇಳುವುದು ಹಾಗೂ ಯೋಗಾಭ್ಯಾಸ ಮಾಡುವುದು. ಪೂಜಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ. ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನ ನೋಡೋಣ. ಬೆಳ್ಳಿಯ ಬಟ್ಟಲು ಕವನ ಸಂಕಲನ. ಡಾಕ್ಟರ್ KG ಲಕ್ಷ್ಮೀನಾರಾಯಣಪ್ಪ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: ನಮ್ಮ ಸೇನೆಗೆ ನಿಮಿಷಕ್ಕೆ 700 ಗುಂಡುಗಳನ್ನು ಹಾರಿಸಬಲ್ಲ AK-203 ಬಂದೂಕುಗಳ ಅಗತ್ಯ ಎಷ್ಟಿದೆ ಎನ್ನಲಾಗಿದೆ. ಆಯ್ಕೆಗಳನ್ನು ನೋಡೋಣ. 6,70,000, 3,70,000, 5,70,000, 4,70,000. ಮೊದಲಿಗೆ ಶ್ರೀನಿವಾಸ್, ಆನಂತರ ಪೂಜಾ. 5,70,000 5 ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 3 ಪೂಜಾ. 2 3,70,000. 3,70,000 ಸರಿಯಾದ ಉತ್ತರವನ್ನ ನೋಡೋಣ. ಸರಿಯಾದ ಉತ್ತರ 6,70,000 ಬಂದೂಕುಗಳು ಭಾರತಕ್ಕೆ ಬೇಕಾಗಿದೆ. ಇವುಗಳಲ್ಲಿ 6 ಲಕ್ಷ ಬಂದೂಕುಗಳನ್ನು ಭಾರತದಲ್ಲೇ ತಯಾರಿಸಬೇಕು ಅಂತ ಹೇಳಿ ಉತ್ತರ ಪ್ರದೇಶದಲ್ಲಿ ಈಗಾಗಲೇ ಉತ್ಪಾದನಾ ಕಾರ್ಯ ಆರಂಭವಾಗಿದೆ. ಆದರೆ ಉಳಿದ 70,000 ಬಂದೂಕುಗಳು ಏನಿವೆ ಅದನ್ನು ರಷ್ಯಾ ದೇಶ ಈಗಾಗಲೇ ಸಿದ್ಧಪಡಿಸಿ ನಮಗೆ ಪೂರೈಸಿದೆ. ವಿಶೇಷ ಏನು ಅಂದರೆ ಈ ಒಂದು ಬಂದೂಕ ಇದೆಯಲ್ಲ, ಇದರ ತೂಕ 3.8 kg, ಅಂದರೆ 4 kgಗಿಂತಲೂ ಕಡಿಮೆ ಇದು. ಹಾಗಾಗಿ ಇದನ್ನು ತಗೊಂಡು ಪ್ರಯೋಗಿಸೋದು ಬಹಳ ಸುಲಭ. ಬೇರೆ ಬಂದೂಕುಗಳಷ್ಟು ತುಂಬ ಭಾರವಾಗಿಲ್ಲ ಈ ಒಂದು ಈ ಒಂದು ಬಂದೂಕು. ಜೊತೆಗೆ 700 ಗುಂಡುಗಳನ್ನು ಹಾರಿಸುತ್ತಂತೆ 1 ನಿಮಿಷದ ಅವಧಿಯಲ್ಲಿ. ಹಾಗಾಗಿ ಸೈನ್ಯಕ್ಕೆ ಬಹುದೊಡ್ಡ ಬಲವನ್ನು ತಂದುಕೊಡಲಿದೆ ಈ ಒಂದು ಬಂದೂಕು. ಮುಂದಿನ ಪುಸ್ತಕ ಗ್ರಹಣ ಕಥಾ ಸಂಕಲನ. GK ಐತಾಳ್ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: ಗೋದಾವರಿ ಕಣಿವೆಯಲ್ಲಿ ವಾಸವಾಗಿರುವ ಕೋಯಾ ಬುಡಕಟ್ಟಿನ ಮೇಲೆ ಸರ್ಕಾರಿ ಅಧಿಕಾರಿಗಳು ದಾಳಿ ಮಾಡಿದರು. ಇದಕ್ಕೆ ಕಾರಣವೇನು? ಆಯ್ಕೆಗಳನ್ನು ನೋಡೋಣ. ಕಳ್ಳನಾಟ ಸಾಗಾಣಿಕೆ, ಕಳ್ಳು ತಯಾರಿಕೆ, ಅಕ್ರಮ ಗಾಂಜಾ ಬೆಳೆಯುವಿಕೆ, ಕಾಡು ಪ್ರಾಣಿಗಳ ಮಾರಾಟ. ಮೊದಲಿಗೆ ಶ್ರೀನಿವಾಸ್, ಆನಂತರ ನಳಿನ. ಅಕ್ರಮ ಗಾಂಜಾ ಬೆಳೆಯುವಿಕೆ. ಗಾಂಜಾ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 3 ನಳಿನ. ಮೂರನೇದೇ ಉತ್ತರವನ್ನ ನೋಡೋಣ. ಆದರೆ ಸರಿಯಾದ ಉತ್ತರ ಕಳ್ಳು ತಯಾರಿಕೆ ಆಗಿತ್ತು. ಕಳ್ಳು ತಯಾರಿಸೋದು ಅಪರಾಧವಾ ಅಂತ ಕೇಳಬಹುದು. ಇಲ್ಲಿ ಈ ಕೋಯಾ ಬುಡಕಟ್ಟು ಇರತಕ್ಕಂಥ ಪ್ರದೇಶಗಳಲ್ಲಿ ಹಿಪ್ಪೆ ಮರ ತುಂಬ ಬೆಳೆಯುತ್ತೆ. ಈ ಹಿಪ್ಪೆ ಮರ ಅಂತ ಕನ್ನಡದಲ್ಲಿ ಹೇಳ್ತೇವೆ, ಮಹುವಾ ಅಂತ ಹೇಳ್ತಾರೆ. ಮಧುಕಾ ಲಾಂಗಿಫೋಲಿಯಾ ಅಂತ ವೈಜ್ಞಾನಿಕ ನಾಮಧೇಯ. ಭಾರತ, ನೇಪಾಳ, ಬರ್ಮಾ, ಶ್ರೀಲಂಕಾದಲ್ಲಿ ಬೆಳೆಯುತ್ತೆ. ದಕ್ಷಿಣ ಭಾರತದಲ್ಲೂ ಬೆಳೆಯುತ್ತೆ. ಕನ್ನಡದಲ್ಲಿ ಹಿಪ್ಪೆ, ತಮಿಳಲ್ಲಿ ಇರುಪ್ಪೈ, ತೆಲುಗಿನಲ್ಲಿ ವಿಪ್ಪ ಅಂತ ಕರೀತಾರೆ. ವಿಶೇಷ ಏನಪ್ಪ ಅಂದರೆ ಈ ಹಿಪ್ಪೆ ಹೂವಲ್ಲಿ ಸಕ್ಕರೆಯ ಅಂಶ ತುಂಬಿರುತ್ತೆ. ಎಷ್ಟು ತುಂಬಿರುತ್ತೆ ಅಂದರೆ 68ರಿಂದ 72% ಸಕ್ಕರೆ ಅಂಶ ಇರುತ್ತಂತೆ. ಹಾಗಾಗಿ ಸ್ವಾತಂತ್ರ್ಯ ಹೋರಾಟ ಸಂದರ್ಭದಲ್ಲಿ ಸಕ್ಕರೆ ಬೆಲ್ಲ ಸಿಗದೇ ಇದ್ದಾಗ ಈ ಹಿಪ್ಪೆ ಹೂವನ್ನೇ ಅವರು ಸಿಹಿಗಾಗಿ ಬಳಸ್ತಾ ಇದ್ದರಂತೆ. ಇದರಿಂದ ಒಂದು ಮಹುವಾ ಅನ್ನೋ ಮದ್ಯ ತಯಾರು ಮಾಡ್ತಾರೆ. ಇದರಲ್ಲಿ 7ರಿಂದ 9% ಆಲ್ಕೋಹಾಲ್ ಪ್ರಮಾಣ ಇರುತ್ತೆ. ಹಾಗಾಗಿ ಅಲ್ಲಿನ ಜನ ಬಹಳ ಇಷ್ಟಪಟ್ಟು ಕುಡಿತಾರೆ. ಸಸ್ಯಗಳಿಂದ, ಹೂವಿಂದ ತಯಾರಿಸೋ ಕಾರಣ ಇದಕ್ಕೆ ವಿಶೇಷವಾದ ರುಚಿ ಮತ್ತು ವಾಸನೆ ಇರುತ್ತಂತೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ: ಗಿಲ್ಲನ್ ಬ್ಯಾರೆ ಸಿಂಡ್ರೋಮ್ ಒಂದು ರೋಗಾನುಭವ. ಮೂಲ ಮಲಯಾಳಂ ರಾಸೆತ್ ಅಶೋಕನ್, ಕನ್ನಡಕ್ಕೆ ಕೆ ಪ್ರಭಾಕರನ್. ನಮ್ಮ ಪ್ರಶ್ನೆ: ಕಲ್ಲಿದ್ದಿಲಿನ ಯಾವ ಅಂಶವನ್ನು ಆಧರಿಸಿ ಅದರ ವರ್ಗೀಕರಣವನ್ನು ಮಾಡುತ್ತಾರೆ? ಆಯ್ಕೆಗಳನ್ನು ನೋಡೋಣ.
ಬಣ್ಣ, ಸಾಂದ್ರತೆ, ಶಾಖ ಉತ್ಪಾದನೆ. ಮೊದಲಿಗೆ ಪೂಜಾ, ಆನಂತರ ನಳಿನ. ಶಾಖ ಉತ್ಪಾದನೆ. ಶಾಖ ಉತ್ಪಾದನೆ ಆಯ್ಕೆ 3, ನಳಿನ 3 ಸರ್. ಆಯ್ಕೆ 4. ದೊರೆಯುವ ಆಳ ಉತ್ತರವನ್ನು ನೋಡೋಣ. ಶಾಖ ಉತ್ಪಾದನೆ ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ಪೂಜಾ ಅವರು ಮೊದಲು ಕೊಟ್ಟಿದ್ದಾರೆ. ಅವರಿಗೆ ಗಿಲ್ಲನ್ ಬ್ಯಾರೆ ಸಿಂಡ್ರೋಮ್ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಕಾರ್ಬನ್ ಪ್ರಮಾಣ ಎಷ್ಟಿರುತ್ತೆ ಕಲ್ಲಿದ್ದಲಲ್ಲಿ ಅನ್ನೋದನ್ನು ಆಧರಿಸಿ ಅದರ ಶಾಖ ನಿರ್ಣಯ ಆಗುತ್ತೆ. ಕಲ್ಲಿದ್ದಲನ್ನು 17 ತರಹ ವರ್ಗೀಕರಿಸಬಹುದಂತೆ. 17 ತರಹ ನಾನಾ ವಿಧಾನಗಳನ್ನು ಬಳಸಿದ್ರೂ ಬಹಳ ಮುಖ್ಯವಾದದ್ದು ಅದು ಎಷ್ಟು ಉಷ್ಣತೆಯನ್ನು ಕೊಡುತ್ತೆ ಅನ್ನೋದು ಮುಖ್ಯವಾದದ್ದು. 1 kg ಕಲ್ಲಿದ್ದಲಿಂದ 7000 ಕಿಲೋ ಕ್ಯಾಲರಿ ಉಷ್ಣತೆ ದೊರೆತರೆ ಆ ಕಲ್ಲಿದ್ದಲಿನ ಗುಣಮಟ್ಟ ಒಳ್ಳೆಯದು ಅಂತ ನಿರ್ಣಯಿಸ್ತಾರೆ ವಿಜ್ಞಾನಿಗಳು. ಕನಿಷ್ಠ 2200 ಕಿಲೋ ಕ್ಯಾಲರಿ ಶಕ್ತಿಯನ್ನು ಕೊಡುವಂಥ ಕಲ್ಲಿದ್ದಲು ಏನಿದೆ ಅದನ್ನು ಬಳಸೋದು ಉಂಟು. ಭಾರತದಲ್ಲಿ 4 ನಮೂನೆಯ ಕಲ್ಲಿದ್ದಲು ದೊರೆಯುತ್ತೆ. ಮುಂದಿನ ಪುಸ್ತಕ ನಕ್ಕು ಮರೆತು ಬಿಡಿ ಎನ್ನುವ ಪುಸ್ತಕ. ಆರ್ಯ ಕುಮಾರ್ ಬರೆದಿರುವಂಥದ್ದು. ಪ್ರಶ್ನೆ: ಶೇಬಾರ ದ್ವೀಪದಲ್ಲಿ ಜೀವಂತ ಜೈವಶಿಲೆಗಳನ್ನು ಸ್ಟ್ರೊಮ್ಯಾಟೋಲೈಟ್ಸ್ ಪತ್ತೆ ಹಚ್ಚಿದ್ದಾರೆ. ಈ ದ್ವೀಪವು ಯಾವ ದೇಶಕ್ಕೆ ಸೇರಿದೆ? ಆಯ್ಕೆಗಳನ್ನು ನೋಡೋಣ. ಇಂಗ್ಲೆಂಡ್, ಇಂಡೋನೇಷಿಯಾ, ಆಸ್ಟ್ರೇಲಿಯಾ, ಸೌದಿ ಅರೇಬಿಯಾ. ಮೊದಲಿಗೆ ಶ್ರೀನಿವಾಸ್, ಆನಂತರ ಪೂಜಾ. ಸೌದಿ ಅರೇಬಿಯಾ. ಸೌದಿ ಅರೇಬಿಯಾ ಅಂತ ಹೇಳ್ತಾ ಇದ್ದಾರೆ ಶ್ರೀನಿವಾಸ್. ಪೂಜಾ ಸೌದಿ ಅರೇಬಿಯಾ. ಅದೇ ಉತ್ತರವಾ? ಉತ್ತರವನ್ನು ನೋಡೋಣ. ಸೌದಿ ಅರೇಬಿಯಾ ಉತ್ತರ ಸರಿಯಾಗಿದೆ. ನಕ್ಕು ಮರೆತು ಬಿಡಿ ಎನ್ನುವ ಈ ಪುಸ್ತಕವನ್ನು ಶ್ರೀನಿವಾಸ್ ಅವರಿಗೆ ಕೊಟ್ಟಿದ್ದೇನೆ. ಇದು ಜೀವಶಿಲೆ ಅಥವಾ ಜೀವಂತ ಕಲ್ಲು ಅಂತ ಅರ್ಥ. ಜೀವಂತ ಕಲ್ಲು ಅಂದ್ರೇನು? ಕಲ್ಲು ಜಡ ಅಲ್ವಾ, ಅದು ಹೇಗೆ ಜೀವ ಇರಲಿಕ್ಕೆ ಸಾಧ್ಯ? ಹೀಗೆ ಪ್ರಶ್ನೆ ಬರುತ್ತೆ. ಆದರೆ ಈ ಒಂದು ಜೈವಶಿಲೆ ಅಥವಾ ಸ್ಟ್ರೊಮ್ಯಾಟೋಲೈಟ್ ಅಂತ ಏನು ಕರೀತಾರೆ ಅದು ರೂಪುಗೊಳ್ಳೋ ವಿಧಾನ ಬಹಳ ಕುತೂಹಲಕರವಾದದ್ದು. ಇದರಲ್ಲಿ ಸೈನೋಬ್ಯಾಕ್ಟೀರಿಯಾ, ನೀಲ ಹಸಿರು ಶೈವಲ ಅಂತ ಹೇಳ್ತೇವೆ, ಅದು ಒಂದು ಪದರ. ಅದಾದ ಮೇಲೆ ಮರಳು, ಅದಾದ ಮೇಲೆ ಮತ್ತೆ ಈ ಆಲ್ಗೆಗಳ ಪದರ, ಹೀಗೆ ಒಂದರ ಮೇಲೆ ಒಂದು ಬೆಳೀತಾ ಹೋಗಿ ಕೊನೆಗೆ ಗಟ್ಟಿಯಾಗಿ ಅದು ಕಲ್ಲು ಥರ ರೂಪುಗೊಳ್ಳುತ್ತೆ. ಹೀಗೆ ರೂಪುಗೊಂಡು ಸಾವಿರಾರು ವರ್ಷ, ಲಕ್ಷಾಂತರ ವರ್ಷ ಆದರೂ ಅದು ಹಾಗೆ ಬದುಕೊಂಡು ಇರುತ್ತೆ. ಈ ರೀತಿ ಇರ್ತಕ್ಕಂಥ ಅಪರೂಪವಾದ ಕಲ್ಲುಗಳು ಏನಿದೆ, ಈ ಕಲ್ಲುಗಳು ಹೆಚ್ಚಿಗೆ ಕಂಡುಬರೋದು ಆಸ್ಟ್ರೇಲಿಯಾದಲ್ಲಿ. ಅಲ್ಲಿ ಈ ಒಂದು ಪ್ರದೇಶ ಉಂಟು, ಶಾರ್ಕ್ ಬೇ ಅಂತ ಕರೀತಾರೆ. ಈ ಭೂಮಿ ಹುಟ್ಟಿದಾಗ ಬಹುಶಃ ರೂಪುಗೊಂಡಂಥ ಕಲ್ಲುಗಳಂತೆ. ಮೊದಲು ಬರೀ ಕಾರ್ಬನ್ ಡೈಆಕ್ಸೈಡ್ ತುಂಬಿತ್ತು ನಮ್ಮ ಭೂಮಿಯಲ್ಲಿ. ಆ ಕಾರ್ಬನ್ ಡೈಆಕ್ಸೈಡನ್ನು ಕ್ರಮೇಣ ಕಡಿಮೆ ಮಾಡಿ ಆಕ್ಸಿಜನ್ ಹೆಚ್ಚಾಗೋದಕ್ಕೆ ಕಾರಣ ಈ ರೀತಿಯ ಕಲ್ಲುಗಳು ಮತ್ತು ಕಲ್ಲುಗಳ ಒಳಗೆ ಇರ್ತಕ್ಕಂಥ ನೀಲ ಶೈವಲ ಬ್ಯಾಕ್ಟೀರಿಯಾಗಳು, ಬ್ಲೂ ಗ್ರೀನ್ ಆಲ್ಗೆ ಅಂತ ಏನು ಕರೀತೇವೆ, ಅವುಗಳು ಉತ್ಪಾದನೆ ಮಾಡುತ್ತಂತೆ. ಹಾಗಾಗಿ ವಿಜ್ಞಾನಿಗಳಿಗೆ ಈ ಕಲ್ಲುಗಳ ಬಗ್ಗೆ ಒಂದು ಅತೀವ ಕುತೂಹಲ. ಅಂತಹ ಕಲ್ಲುಗಳು ಸೌದಿ ಅರೇಬಿಯಾಕ್ಕೆ ಸೇರಿದಂಥ ಒಂದು ದ್ವೀಪದಲ್ಲೂ ಸಹ ಕಂಡುಬಂದಿದೆ. ಬಹಳ ಕುತೂಹಲಕರವಾದಂಥ ವಿಚಾರ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ: ಪ್ರಾಚ್ಯ ಪ್ರಚಲಿತ ಕೆ. ರಘು ಶೆಟ್ಟಿ ಬರೆದಿರುವಂಥ ಸಣ್ಣ ಕಥೆಗಳು ಮತ್ತು ವೈಚಾರಿಕ ಲೇಖನಗಳ ಪುಸ್ತಕ ಇದು. ಪ್ರಶ್ನೆ: ಬಿಟ್ಟಕ್ಷರಗಳನ್ನು ತುಂಬಿ. ಭ್ರೂ, ಚೆ, ನು, ತ, ಟಿ. ಶ್ರೀನಿವಾಸ್. ಭ್ರೂಣ ಹತ್ಯೆಯನ್ನು ತಡೆಗಟ್ಟಿ. ಭ್ರೂಣ ಹತ್ಯೆಯನ್ನು ತಡೆಗಟ್ಟಿ. ಪೂಜಾ ಸರಿಯಾಗಿದೆಯಾ? ಉತ್ತರವನ್ನು ನೋಡೋಣ. ಭ್ರೂಣ ಹತ್ಯೆಯನ್ನು ತಡೆಗಟ್ಟಿ ಉತ್ತರ ಸರಿಯಾಗಿದೆ. ಪ್ರಾಚ್ಯ ಪ್ರಚಲಿತ ಈ ಪುಸ್ತಕವನ್ನು ಕೊಟ್ಟಿದ್ದೇನೆ ಶ್ರೀನಿವಾಸ್ ಅವರಿಗೆ. ಮುಂದೆ ಕೊಡ್ತಾ ಇದ್ದೇವೆ ಸಚಿನ್ ತೀರ್ಥಹಳ್ಳಿ ಬರೆದ ಮಿಸ್ಟರ್ ಎಕ್ಸ್ ಮತ್ತು ಇತರ ಕಥೆಗಳು. ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಬಂದಿವೆ. 67 ಕೂಡು 33, 67 ಕಳೆ 48, 23 ಗುಣಿಸು 9, 224 ಭಾಗಿಸು 8.
ಬಜರ್ ಒತ್ತಿದ್ದಾರೆ ಶ್ರೀನಿವಾಸ್. ಸರ್ 388. ಅಂತಿಮ ಉತ್ತರ 388. 388. 388. ಹೌದು ಸರ್. ಪೂಜಾ ಅವರ ಉತ್ತರ, ನಳಿನಾ ಅವರ ಉತ್ತರ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 100, 19, 207, 28 ಎಲ್ಲವನ್ನ ಕೂಡಿದ್ರೆ 3, 5, 4 ಬಂದಿದೆ. ಈ ಉತ್ತರವನ್ನು ತಾವು ಕೊಟ್ಟಿಲ್ಲ. ಹೈಕುಗಳು ಮಿಂಚಿನ ಬಳ್ಳಿಗಳು ಕೆ.ಎ. ಸುಜಾತ ಲಕ್ಷ್ಮಮ್ಮ ಅವರು ಬರೆದಂಥ ಪುಸ್ತಕ ಇದು. ಪ್ರಶ್ನೆ: ಭಾರತೀಯ ಸೇನೆಯು ಬಳಸುವ ಈ ಆಯುಧವನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಗ್ರೆನೇಡ್ ಲಾಂಚರ್, T91 ಅಸಾಲ್ಟ್ ರೈಫಲ್, M4 ಕಾರ್ಬೈನ್, ಸ್ನೈಪರ್ ರೈಫಲ್. ಮೊದಲಿಗೆ ಪೂಜಾ, ಆನಂತರ ಶ್ರೀನಿವಾಸ್. ಸೈಫರ್ ರೈಫಲ್. ಯಾವುದಮ್ಮ? ಫೋರ್ತ್ ಆಪ್ಷನ್. ನಾಲ್ಕನೇದು ಸ್ನೈಪರ್ ರೈಫಲ್ ಅಂತ ಹೇಳ್ತಾ ಇದ್ದಾರೆ ಶ್ರೀನಿವಾಸ್. ಸರ್ ಆಪ್ಷನ್ 3 M4 ಕಾರ್ಬೈನ್. ಉತ್ತರವನ್ನು ನೋಡೋಣ. ಗ್ರೆನೇಡ್ ಲಾಂಚರ್ ಇದು. ಗ್ರೆನೇಡ್ ಅಂದರೆ ಗೊತ್ತಿರುತ್ತೆ ಅಲ್ವಾ? ಅದರ ಗುಂಡಿಯನ್ನು ತೆಗೆದು ಕೈಯಿಂದ ಎಸೆದರೆ ಒಂದಷ್ಟು ದೂರ ಹೋದ ಮೇಲೆ ಅದು ಸಿಡಿಯುತ್ತೆ. ಸಾಮಾನ್ಯವಾಗಿ ಹ್ಯಾಂಡ್ ಗ್ರೆನೇಡ್ಗಳು ಎಲ್ಲರಿಗೂ ಪರಿಚಿತ ಇರುತ್ತೆ, ಕೈಯಿಂದ ಎಸೆಯುವಂಥ ಗ್ರೆನೇಡ್ಗಳು. ಆದರೆ ಕೆಲವು ಸಂದರ್ಭದಲ್ಲಿ ಇದು ವಿಶೇಷವಾದ ಬಂದೂಕಿನ ಸಹಾಯದಿಂದ ಈ ಗ್ರೆನೇಡ್ಗಳನ್ನು ಹಾರಿಸಬಹುದು. ಅಂತಹ ಒಂದು ವಿಶೇಷವಾದ ಸಾಧನವನ್ನು ಗ್ರೆನೇಡ್ ಲಾಂಚರ್ ಅಂತ ಇದನ್ನು ಕರೀತಾರೆ. ಆ ಗ್ರೆನೇಡ್ ಲಾಂಚರಲ್ಲೂ ಸಹ 2 ನಮೂನೆ ಉಂಟು. ಒಂದು ಆಟೋಮ್ಯಾಟಿಕ್ ಸ್ವಯಂಚಾಲಿತ ಗ್ರೆನೇಡ್ ಲಾಂಚರ್, ಅಂದರೆ ಒಂದು ಗ್ರೆನೇಡ್ ಆದಮೇಲೆ ಮತ್ತೊಂದು ಗ್ರೆನೇಡ್ ಸ್ವಯಂ ಬರುವ ಹಾಗೆ ಇರುವಂಥ ವ್ಯವಸ್ಥೆ. ಮತ್ತೊಂದು ಒಂದೊಂದನ್ನೇ ಇಟ್ಟು ಹಾರಿಸುವಂಥ ವ್ಯವಸ್ಥೆ ಉಂಟು. ಆದರೆ ನಮ್ಮ ದೇಶದಲ್ಲಿ ಈ ಒಂದು ಸ್ವಯಂಚಾಲಿತ ಗ್ರೆನೇಡ್ ಲಾಂಚರ್ ಏನಿದೆ ಅದನ್ನು ಸೇನೆಯಲ್ಲಿ ಬಳಸ್ತಾ ಇದ್ದೇವೆ. ಮುಂದಿನ ಪುಸ್ತಕ ಜನಪ್ರಿಯ ಜಾತಕ ಕಥೆಗಳು. ಡಾಕ್ಟರ್ B.R. ಸುಹಾಸ್ ಅವರು ಬರೆದಂಥ ಪುಸ್ತಕ ಇದು. ನಮ್ಮ ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ನ, ರಾ, ರು, ಯ, ನೀ, ದಿ, ಡಿ, ಲಿ. ಬಜರುತ್ತಿದ್ದಾರೆ ಶ್ರೀನಿವಾಸ್. ನದಿಯ ನೀರಿನಲ್ಲಿ ರಾಡಿ. ನದಿಯ 3 ನೀರಿನಲ್ಲಿ ಜಾಸ್ತಿ ಆಯ್ತಪ್ಪ 8ಕ್ಕಿಂತ. ರೀ ಎಲ್ಲಿದೆ? ನದಿಯ ನೀರಿನ ರಾಡಿ. ನೀರಿನಲ್ಲಿ ಏನಕ್ಕೆ ರೀ ಎಲ್ಲಿದೆ? ನದಿಯ ನೀರಿನ ರಾಡಿ. ಓ ಸಾರಿ. ಪೂಜಾ ಮತ್ತು ನಳಿನ ಉತ್ತರವನ್ನು ನೋಡೋಣ. ನದಿಯಲ್ಲಿ ರಾಡಿ ನೀರು. ಈಗ ಮಳೆ ಶುರುವಾಗಿದೆ ಅಲ್ವಾ, ಹಾಗಾಗಿ ಎಲ್ಲ ಕಡೆ ಕೊಳೆಯನ್ನು, ಕೊಚ್ಚೆಯನ್ನು, ಹೊಸ ಮಣ್ಣನ್ನು ಕೊಚ್ಕೊಂಡು ಬರ್ತಾ ಇರುತ್ತೆ. ಹಾಗಾಗಿ ಸಾಮಾನ್ಯವಾಗಿ ಕೆಂಪು ಬಣ್ಣಕ್ಕೆ ಇರುತ್ತೆ ನೀರು. ಗೋಕಾಕ್ ಜಲಪಾತವನ್ನು ನೋಡಿ, ಬರೀ ಕೆಂಪಗೆ ಬೀಳ್ತಾ ಇರುತ್ತೆ. ನದಿಯು ಪೂರ್ತಿ ಕೆಂಪು. ಈಗ 3 ಪುಸ್ತಕಗಳನ್ನು ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ತಬ್ಬಿಬ್ಬಾಗು, ಕಕ್ಕಾಬಿಕ್ಕಿಯಾಗು, ಹುಡುಕು, ಬಿದಿರಿನ ತಟ್ಟಿ. 1 ನಿಮಿಷದ ಅವಕಾಶ. ಹೇಳಿ ಶ್ರೀನಿವಾಸ್. ಗಾಬರಿಯಾಗು ಸರ್. ಗಾಬರಿಯಾಗು 3 ಶಬ್ದ ಸಿಗ್ತಾ?
ಮೊದಲನೇ ಶಬ್ದವನ್ನು ನಾನು ಕೊಡ್ತೇನೆ. 2, 3ಕ್ಕೆ ತಾವು ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡಬಹುದು. 1 ಉತ್ತರ, ತಬ್ಬಿಬ್ಬಾಗು, ಕಕ್ಕ ಬಿಕ್ಕಿಯಾಗು, ತಡಬಡಿಸು. 2 ಉತ್ತರ, ಹುಡುಕು. ಉತ್ತರವನ್ನು ಹೇಳಮ್ಮ. ತಡಕು ಉತ್ತರವನ್ನು ನೋಡೋಣ. ತಡಕು ಸರಿಯಾಗಿದೆ. 3 ಉತ್ತರ, ಯಾರು ಬೇಕಾದರೂ ಬಜರ್ ಒತ್ತಬಹುದು, ಉತ್ತರ ಕೊಡಬಹುದು. ಬಿದಿರಿನ ತಟ್ಟಿ. ಉತ್ತರವನ್ನು ನೋಡೋಣ. ಇದನ್ನು ತಡಿಕೆ ಅಂತ ನಾವು ಕರೀತೇವೆ. ಈಗ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿನ್ಕುರುಳಿ. 5 ಪ್ರಶ್ನೆಗಳು. ನಳಿನಾ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಮೊದಲ ಪ್ರಶ್ನೆ ಕೇಳ್ತೇವೆ. ಮೊದಲ ಪ್ರಶ್ನೆ, ಲಿಂಗೈಕ್ಯ ಎಂಬ ನುಡಿಗಟ್ಟಿನ ಅರ್ಥವೇನು? ಮೃತನಾಗು, ಅಮೃತನಾಗು. ಮೃತನಾಗು. ಮುಂದಿನ ಪ್ರಶ್ನೆ, ದೇಹ, ಶರೀರ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ತನು, ತನಿ. ತನು. ಮುಂದಿನ ಪ್ರಶ್ನೆ, ಕುಮಾರಸ್ವಾಮಿಯ ಪಟ್ಟಾಭಿಷೇಕದ ಪವಿತ್ರ ಜಲದಿಂದ ಯಾವ ನದಿಯೋ ಹುಟ್ಟಿತು? ಕುಮಾರಧಾರ, ಅಘನಾಶಿನಿ. ಕುಮಾರಧಾರ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಏಡಿ ಇದ್ದ ಕೆರೆ ಹಾಳು. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಕಲ್ಲಾಗಿಹುದು ಬೆಟ್ಟವಲ್ಲ, ಚಕ್ರಗಳುಂಟು ಗಾಡಿಯಲ್ಲ, ಉಣ್ಣುವುದುಂಟು ಪ್ರಾಣಿಯಲ್ಲ. ಉತ್ತರಗಳನ್ನು ನೋಡ್ತಾ ಹೋಗೋಣ. 1 ಉತ್ತರ, ಲಿಂಗೈಕ್ಯ, ಮೃತನಾಗೋ ಸರಿಯಾಗಿದೆ. 2 ಉತ್ತರ, ದೇಹ, ಶರೀರ, ತನು ಸರಿಯಾಗಿದೆ. 3 ಉತ್ತರ, ಕುಮಾರಧಾರ ಸರಿಯಾಗಿದೆ. 4 ಉತ್ತರ, ಏಡಿ ಇದ್ದ ಕೆರೆ ಹಾಳು, ಕೋಡುಗ ಇದ್ದ ವನ ಹಾಳು. 5ನೇ ಪ್ರಶ್ನೆಗೆ ಉತ್ತರ, ಇದು ಬೀಸುವ ಕಲ್ಲಿನ ವರ್ಣನೆ ಆಗಿತ್ತು. 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಶ್ರೀನಿವಾಸ್ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ, ಲೀಲಾಜಾಲವಾಗು ಎಂಬ ನುಡಿಗಟ್ಟಿನ ಅರ್ಥವೇನು? ಸುಲಭವಾಗಿ, ಕಷ್ಟವಾಗಿ? ಸುಲಭವಾಗಿ. ಮುಂದಿನ ಪ್ರಶ್ನೆ, ಬಸಿರು, ಗರ್ಭ, ಗಬ್ಬ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ತನೆ, ತನಿ. ತನೆ. ಮುಂದಿನ ಪ್ರಶ್ನೆ, ಕುಮಾರಧಾರ ನದಿಯು ಎಲ್ಲಿ ಹುಟ್ಟುತ್ತದೆ? ಪೂರ್ವ ಘಟ್ಟಗಳು, ಪಶ್ಚಿಮ ಘಟ್ಟಗಳು? ಪಶ್ಚಿಮ ಘಟ್ಟಗಳು. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಏನೇ ಬೋರಿ ಓಡಾಟ ಅಂದರೆ? ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಕೈಯಲ್ಲಿ ಬಿತ್ತೋದು, ಬಾಯಲ್ಲಿ ಆರಿಸೋದು. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ, ಲೀಲಾಜಾಲವಾಗಿ, ಸುಲಭವಾಗಿ. ಉತ್ತರ ಸರಿಯಾಗಿದೆ. 2 ಉತ್ತರ, ಬಸಿರು, ಗರ್ಭ, ಗಬ್ಬ, ತನೆ ಸರಿಯಾಗಿದೆ. 3 ಉತ್ತರ, ಕುಮಾರಧಾರ ಪಶ್ಚಿಮ ಘಟ್ಟದಲ್ಲಿ ಹುಟ್ಟುತ್ತೆ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ, ಏನೇ ಬೋರಿ ಓಡಾಟ ಅಂದರೆ ಶಾನ್ಭೋಗರು ಮನೆಯಲ್ಲಿ ಬೀಗರೂಟ ಅಂದ್ಲಂತೆ. 5ನೇ ಪ್ರಶ್ನೆಗೆ ಉತ್ತರ, ಇದು ಬರೆಯೋದು, ಓದೋದು ಇದರ ವರ್ಣನೆ ಆಗಿತ್ತು. 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇನೆ. ಈಗ ಪೂಜಾ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ಲೆಕ್ಕಕ್ಕೆ ಬರು ಎಂಬ ನುಡಿಗಟ್ಟಿನ ಅರ್ಥವೇನು? ನಗಣ್ಯವಾಗಿರು, ಅಗಣಿತವಾಗಿರು? ನಗಣ್ಯವಾಗಿರು. ಮುಂದಿನ ಪ್ರಶ್ನೆ, ಸೂರ್ಯ, ರವಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ತಪನ, ವಪನ? ತಪನ. ಮುಂದಿನ ಪ್ರಶ್ನೆ, ಕೃಷ್ಣನ ಮಗ ಸಾಂಬನು ಯಾವ ನದಿಯಲ್ಲಿ ಸ್ನಾನ ಮಾಡಿ ತನ್ನ ಕುಷ್ಠವನ್ನು ನಿವಾರಿಸಿಕೊಂಡ? ಅಘನಾಶಿನಿ, ಕುಮಾರಧಾರ? ಕುಮಾರಧಾರ. ಮುಂದಿನ ಪ್ರಶ್ನೆ, ಗಾದೆಯನ್ನು ಪೂರ್ಣಗೊಳಿಸಿ. ಏಳಲಾರದ ಅಜ್ಜಿಗೆ? ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಕೈಕಾಲಿಲ್ಲದ ನಾನು ಹಿಡಿದ ಪಶು ಪಕ್ಷಿಯನೆಂದೂ ಬಿಟ್ಟಿಲ್ಲ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ, ಲೆಕ್ಕಕ್ಕೆ ಬರು, ಅಗಣಿತವಾಗಿರು, ನಗಣ್ಯವಾಗಿರು ಅಂತ ಹೇಳಿದರೆ. 2ನೇ ಪ್ರಶ್ನೆಗೆ ಉತ್ತರ, ಸೂರ್ಯ, ರವಿ, ತಪನ ಸರಿಯಾಗಿದೆ. 3 ಉತ್ತರ, ಕುಮಾರಧಾರ ಸರಿಯಾಗಿದೆ. 4 ಉತ್ತರ, ಏಳಲಾರದ ಅಜ್ಜಿಗೆ ಚೇಳು ಕಡಿತಂತೆ. 5ನೇ ಪ್ರಶ್ನೆಗೆ ಉತ್ತರ, ಇದು ಬಲೆ ಆಗಿತ್ತು. 2 ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೊದಲಿಗೆ ನಳಿನಾ ಅವರಿಗೆ
ನಾವು ಕೊಡ್ತಾ ಇದ್ದೇವೆ 4 ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಧನ್ಯವಾದಗಳು. ಶ್ರೀನಿವಾಸ್ ಅವರಿಗೆ 5 ಪುಸ್ತಕ ದೊರೆಯುತ್ತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ ಅಭಿನಂದನೆಗಳು. ಪೂಜಾ ಅವರಿಗೆ 3 ಪುಸ್ತಕ ಸಿಗ್ತಾ ಇದೆ. ಸ್ವೀಕರಿಸಿ ಅಭಿನಂದನೆಗಳು. ಸಕ್ಕರೆ ಕಾಯಿಲೆ ಇರೋರು ಹೆಚ್ಚುವರಿ ಸಕ್ಕರೆನ ಕಡಿಮೆ ಮಾಡೋದಕ್ಕೆ ಪಡುವಂಥ ಪಾಡುಗಳಿಗೆ ಲೆಕ್ಕನೇ ಇಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಮೊದಲು ಆಹಾರ ಸೇವನೆಯಲ್ಲಿ ಮಿತಿ, ಎರಡನೇದು ಚೆನ್ನಾಗಿ ನಡಿಗೆ, ದೈಹಿಕ ವ್ಯಾಯಾಮ, ಅದಾದ ಮೇಲೆ ಔಷಧಗಳು. ಪೂರಕವಾಗಿ ಏನು ತಗೋಬಹುದು ಅಂದರೆ ಹಾಗಲಕಾಯಿ ರಸ, ನವಿಲುಕೋಸು, ಮೆಂತ್ಯ, ನೇರಳೆ ಹಣ್ಣು, ಈರುಳ್ಳಿ ಇವೆಲ್ಲ ಸೇವಿಸಬಹುದು. ರಕ್ತದಲ್ಲಿ ಇರತಕ್ಕಂಥ ಹೆಚ್ಚುವರಿ ಸಕ್ಕರೆ ಅಂಶವನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತವೆ ಹೊರತು ಇವು ಔಷಧಿಗಳಲ್ಲ. ಹಾಗಾಗಿ ನಿಮ್ಮ ವೈದ್ಯರು ಬರೆದುಕೊಟ್ಟಂಥ ಔಷಧಿಗಳನ್ನು ಕರಾರುವಕ್ಕಾಗಿ ತಗೊಳ್ಳಿ. ಜೊತೆಗೆ ಹಾಗಲಕಾಯಿ ರಸ, ನವಿಲುಕೋಸು, ಮೆಂತ್ಯ, ಈರುಳ್ಳಿ ಮತ್ತು ನೇರಳೆ ಹಣ್ಣನ್ನು ಬಳಸಬಹುದು. ತಪ್ಪಿಲ್ಲ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.